ರೀ ಕಾವ್ಯ ಅವ್ರೆ, ಕಾವು ಕಾವು ಅಂತ ಹೇಳಿ ನಿಮ್ಗೆ ಇಷ್ಟೊಂದು ಸ್ನೇಹದಿಂದ ಕರ್ಸ್ಕೊಂಡು ನಮ್ಮ ಗಿಲ್ಲಿ ನಟ ಇವತ್ತು ಪರದಾಡ್ತಿದ್ದಾನೆ. ಅದು ಅವನು ಬಾಯಿಂದ ಮಾತ್ ಕೇಳಿದ್ರೆ ಅವ್ನ್ ನೋಡೋ ನೋಟ್ಗಳು ನೋಡ್ದೆ ಒದ್ದಾಡ್ತಿದ್ರಲ್ಲ ಕಾವ್ಯ ಅವ್ರೆ, ಇದು ಬೇಕಿತ್ತಾ? ಅಲ್ಲಿ ನಾಮಿನೇಟ್ ಮಾಡ್ರಿ, ನೋ ಪ್ರಾಬ್ಲಮ್. ಅಲ್ಲಿ ಪ್ರಾಕ್ಟಿಕಲಿ ಒಬ್ಬರೇ ವಿನ್ನರ್ ಆಗೋದು. ನೀವು ಎಷ್ಟು ನಾಮಿನೇಟ್ ಮಾಡ್ತಿರೋ, ಎಷ್ಟು ಕಾಂಪಿಟೇಟರ್ ಅಂತ ಅನ್ಕೊಂತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್. ಬಟ್ ಇನ್ನು ತುಂಬಾ 13-14 ಜನಗಳಿದ್ದಾರೆ ಮನೆಯಲ್ಲಿ. ಅಷ್ಟೊಂದು ಜನಗಳಲ್ಲಿ ನೀವು ಕೊಡ್ಬೇಕಾಗಿತ್ತು. ಬಟ್ ಕಾವು ಅವ್ರೆ, ನೀವೆಲ್ಲಿ ಮೋಸ ಹೋದ್ರಿ ಗೊತ್ತಾ? ಎಲ್ಲಿ ಮೋಸ ಹೋಗಿಲ್ಲ, ನೀವು ಎಲ್ಲಿ ಬಿದ್ದು ಹೋಗ್ಬಿಟ್ರಿ ಗೊತ್ತಾ? ಆ ರಘು ಹಿಂದ್ಗಡೆ ಬಿದ್ದು ಆ ರಘು ಮಾತುಗಳನ್ನ ಕೇಳ್ಕೊಂಡು ಅದೇನೋ ಪರ ಅನ್ಕೊಂಡು ನಮ್ ಗಿಲ್ಲಿನ ಪರವಾಗಿ ಒಂದು ಸಿಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀಯಲ್ಲೇ ಕಾವು. ಕಾವು ನೀನ್ ಮಾಡಿದ್ದು ಸರಿ ಇಲ್ಲ ಕಾವು. ಏನಂತ ಗೊತ್ತಾ, ಇವಾಗ ಇರಿಟೇಟ್ ಮಾಡ್ತಾನೆ. ನಿನ್ಗೆ ಇರಿಟೇಟ್ ಆಗ್ತಾ ಇರೋದು ಇದು ಸೀಸನ್ ಸ್ಟಾರ್ಟಿಂಗ್ ಇಂದಾನೆ ಅಮ್ಮ ಕಾವ್ಯ ಅವರೇ. ಇವಾಗ ಇರಿಟೇಟ್ ಮಾಡಿಲ್ವಲ್ಲ ಅವನು. ಫಸ್ಟ್ ಆಕ್ಚುಲಿ ನಿನ್ಗೆ ಗೊತ್ತಿಲ್ಲ ನಾಮಿನೇಷನ್ಗೆ ನಾವೇನ್ ಪ್ರತಿಕ್ರಿಯೆ ಕೊಡ್ಬೇಕು, ಏನ್ ರೀಸನ್ ಕೊಡ್ಬೇಕು ಅಂತ ನಿನ್ಗೆ ಗೊತ್ತಿಲ್ಲ ಕಾವು. ಅದು ಇರಿಟೇಷನ್ ಅನ್ನೋದೊಂದು ನಾಮಿನೇಷನ್. ಬಿಗ್ ಬಾಸ್ ಮನೆಯಲ್ಲಿ ಆಡಕ್ಕೆ ಏನು ಗಿಲ್ಲಿಗೆ ಅರ್ಹತೆ ಇಲ್ಲ, ಅದು ನೀನ್ ಹೇಳ್ಬೇಕಾಗಿತ್ತು. ಅದೇನೋ ನೀವು ಬೆಸ್ಟ್ ಆಗಿ ನೀವೇನು ಫ್ರೆಂಡ್ ಆಗಿ ಅಂತ ಅನ್ಕೊಂಡ್ರಿ, ಬೆಸ್ಟ್ ಆಗಿ ಅಂತ ನಿನಗೆ ಏನ್ ಹೇಳಿದ್ರು, ನೀವು ಒಪ್ಕೊಂತಿದ್ದೆ, ನಗ್ತಾ ಇದ್ದೆ, ಹಲ್ಲಕ್ಕಿಸ್ತಾ ಇದ್ದೆ. ಆಮೇಲೆ ಏನೋ ಆಯ್ತು, ಏನಾಗಿದೆ? ಏನೂ ಆಗ್ಲೇ ಇಲ್ಲ. ಅದೇನೋ ವೀಕೆಂಡ್ ಆಯ್ತು, ವೀಕೆಂಡ್ ಆದ್ಮೇಲೆ ನಮ್ ಗಿಲ್ಲಿ ಅವ್ರಿಗೆ ಏನಂತೀರಾ ನೀವು? ನಮ್ ಗಿಲ್ಲಿ ಅವ್ರಿಗೆ ಮಾತುಕತೆ ಆಗಲ್ಲ ನಿಮ್ದು. ನಮ್ ಗಿಲ್ಲಿ ಅವ್ರಿಗೆ ಹೇಳ್ತೀರಾ, ಮತ್ತೆ ಅದು ವೀಕೆಂಡ್ ಅಲ್ಲಿ ಹಾವು ಮತ್ತೆ ಏಳಿದಲ್ಲಿ ಎರಡರಲ್ಲಿ ನಿಲ್ಲಿಸ್ತೀರಾ. ಅಂದ್ರೆ ಅವ್ರ ಅಭಿಮಾನಿಗಳೆಲ್ಲ ಹುಚ್ಚರಂತಾನಾ? ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತಾನಾ? ಆಗಲೇ ಸಂಡೆ ದಿನನೇ ನಿನ್ನ ಮೇಲೆ ಹೊಚ್ಚಿಗೆದ್ರು ನಮ್ಮ ಅಭಿಮಾನಿಗಳು, ನಮ್ಮ ಗಿಲ್ಲಿ ಅಭಿಮಾನಿಗಳು. ಯಾಕೆ ಗೊತ್ತಾ? ಸೊ ನೀನ್ ಅವತ್ತೇನೋಗಿದೆ ಏಳಿಗೆ ಕೂಡ ಕೊಡ್ತೀಯಾ, ಮತ್ತೆ ಹಾಗೆ ಹಾವಿನ ಬೇಷಲ್ಲಿ ಕೂಡ ನಮ್ ಗಿಲ್ಲಿನ ನಿಲ್ಲಿಸ್ತೀಯಾ. ಸೊ ಅವಾಗ ಕೊಟ್ಟಿರೋದ ರೀಸನ್ ತುಂಬಾ ತಪ್ಪಾಗಿತ್ತು ನಿಂದು. ಅದು ಹೋಗ್ಲಿ ಬಿಡಿ, ಹೊಯ್ಕೊಂತು. ಇನ್ನೊಂದು ಬರುತ್ತೆ, ಅದು ನಾಮಿನೇಷನ್ ಪ್ರತಿಕ್ರಿಯೆಯಲ್ಲಿ ಬರುತ್ತೆ. ವಿಲನ್ ಪಾತ್ರಗಳಲ್ಲಿ ಬರ್ತೀರಾ ನೀವೆಲ್ಲರೂ ಕೂಡ. ಸೊ ಅಲ್ಲಿ ಏನೇನೋ ನಡುತ್ತೆ, ಎಲ್ಲರಿಗೂ ಹೊಟ್ಟೆ ಕಿಚ್ಚು ಇದೆ. ಇಡೀ ಮನೆಗೆ ಗಿಲ್ಲಿ ಅಂತಂದ್ರೆ ಹೊಟ್ಟೆ ಕಿಚ್ಚು ಇದೆ. ಬಟ್ ನಿನಗೂ ಹೊಟ್ಟೆ ಕಿಚ್ಚು ಇದೆ ಅಂತ ನಮ್ಗೆ ಗೊತ್ತಾಯ್ತಮ್ಮ ಈಗ. ಆಗ್ಲೇ ನೀನು ಕಾವ್ಯ ಆದಷ್ಟು ಬೇಗ ಮನೆ ಹೊರಗೆ ಬರ್ತೀಯ ಅಂತ ಹಾಕ್ಬಿಟ್ಟವ್ರೆ. ಬಟ್ ಆ ರೀತಿ ಕೆಲಸ ಮಾಡಬಾರ್ದಾಗಿತ್ತು ಕಾವ್ಯ ಅವರೇ. ನೀವು ಕಾವ್ಯ ಅವ್ರು ಮಾಡಿದ್ದು ಸರಿ ಇಲ್ಲ. ಕಾವ್ಯ ಅವ್ರು ಮಾಡಿದ್ದು ಸರಿ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಹಾಗೆ ನಾವೇನು ಪ್ರಯತ್ನ ನೋಡಿ, ನಾವು ಇಷ್ಟು ದಿನ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟಿಂಗ್ ಇಂದ ಇವಳಿವರೆಗೆ ನೋಡಕ್ ಬರ್ತಿದ್ವಿ, ನಾವು ನೋಡ್ಕೊಂಡು ಬರ್ತಾ ಇದೀವಿ. ಗಿಲ್ಲಿ ಅವರಿಗೆ ಕಾವ್ಯ ಯಾವಾಗ್ಲೂ ನಾಮಿನೇಷನ್ ಮಾಡಿರ್ಲಿಲ್ಲ. ಇರಿಟೇಷನ್ ಇವಾಗೆ ಮಾಡಿಲ್ಲ ಅವರು. ಇರಿಟೇಷನ್ ತುಂಬಾ ದಿನ ಮಾಡ್ಕೊಂಡು ಬಂದಿರ್ತಾನೆ. ಬಟ್ ಇವಾಗಲೇ ಇವಳಿಗೆ ಬೆಂಕಿ ಹಚ್ಚಿರೋದು. ಅದು ಏನಕ್ಕೆ ಬೆಂಕಿ ಹಸ್ತು, ಏನ್ ಹಸ್ತು ಅಂತ ನೀವು ನೋಡಕ್ಕೆ ಸ್ವಲ್ಪ ಸಮಯ ಕಾದಿದೆ. ಆ ಸಮಯಕ್ಕೆ ನೀವು ಬನ್ನಿ, ಅವಾಗ ಗೊತ್ತಾಗತ್ತೆ. ಸೊ ನೋಡಿ, ಕಾವ್ಯ ಅವರು ಸ್ನೇಹ ಅಂತ ಹೇಳಿ ನಮ್ಮ ಗಿಲ್ಲಿ ಓಪನ್ ಹಾರ್ಟ್ ಇಂದ ಎಲ್ಲರಿಗೂ ಇಷ್ಟ ಪಡ್ತಾನೆ. ಎಲ್ಲರೂ ಅವರೇ ಚೂರಿ ಹಾಕೊಂಡು ಬರ್ತಾರಣ್ಣ. ಕಾವು ಅಂತ ಅನ್ಕೊಂಡು ಸ್ಟಾರ್ಟಿಂಗ್ ಇಂದ ಕಾವ್ಯ ಅವರೇ ನಿಮ್ಗೆ ಒಂದು ಮಾತು ನೆನಪಾಗ್ಬೇಕು ಕಾವ್ಯ ಅವರೇ. ಅವರು ವೆಲ್ಕಮ್ ಅಂದ್ರೆ ಎಂಟ್ರಿ ಕೊಟ್ಟಾಗಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ, ಜೋಡಿಯಾಗಿ ನಿಮಗ್ ತಗೊಂಡು ಜೋಡಿಯಾಗಿ ಎಂಟ್ರಿ ಕೊಡ್ತಾರೆ. ಅಲ್ಲೇ ಹೇಳ್ತಾರೆ ಸ್ಟೇಜ್ ಮೇಲೆ, ನನಗ್ ಬಿಟ್ಟು ನೀ ಇಲ್ಲ, ನಿನಗ್ ಬಿಟ್ಟು ನಾನಿಲ್ಲ ಅಂತ. ಒಟ್ನಲ್ಲಿ ನೀನಾದ್ರೂ ಗೆಲ್ಬೇಕು, ನಾನಾದ್ರೂ ಗೆಲ್ಬೇಕು, ಬಿಟ್ ಕೊಡಂಗಿಲ್ಲ ಅಂತ. ಅವಾಗ ನೀನಂತೀಯ ಕಾವ್ಯ ಅವರೇ, ನೀವಂತೀರ ಕಾವ್ಯ ಅವರೇ, ನೋಡೋಣ ಇದೇ ಮಾತಿರ್ಲಿ ಅಂತ. ಬಟ್ ಕಾವ್ಯ ಅವ್ರಿಗೆ ಇವಾಗ ಆ ಮಾತು ನಿಮ್ಗೆ ನೆನಪು ಬರ್ತಿಲ್ವಾ? ಅವತ್ತು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವಂತ ಮಾತು ಇವತ್ತು ಅದು ಮಾತು ನಿಮ್ಗೆ ನೆನಪು ಬರ್ತಿಲ್ಲ. ಗಿಲ್ಲಿಗೆ ನೆನಪಿದೆ, ನಿಮ್ಗೆ ಮಾತು ಕೊಟ್ಟಿದ್ದು ಗಿಲ್ಲಿಗೆ ನೆನಪಿದೆ. ಅದಕ್ಕಂತ ಹೇಳಿ ನಿಮ್ಗೆ ಮನೆಯಿಂದ ಬಂದಿರೋಂತ ಪತ್ರನ ರಿಜೆಕ್ಟ್ ಮಾಡಿ ನಿಮ್ಮ ಪತ್ರ ನಿಮ್ಗೆ ತಂದು ಕೊಟ್ಟ ಕಾವ್ಯ ಅವರೇ. ಇಲ್ಲಿವರೆಗೂ ಕಾವ್ಯನಿಗೆ ನಾಮಿನೇಷನ್ ಮಾಡದಿರುವಂತ ಮಾತುಗಳಿಲ್ಲ ಕಾವ್ಯ ಅವರೇ. ಇನ್ನೊಂದೇನಪ್ಪಾ, ಅದೇನೇನೋ ಮಾತಾಡ್ತಿರಲ್ಲ ಮುಂದ್ಗಡೆ ಜನಗಳ ಮಧ್ಯಗಡೆ. ಇಲ್ಲಿವರೆಗೆ ಕಾವ್ಯನ ಬಗ್ಗೆ ಒಂದು ಮಾತು ಕೆಟ್ಟದಾಗಿ ಮಾತಾಡ್ದಿರುವಂತ ವ್ಯಕ್ತಿ ನಮ್ಮ ಗಿಲ್ಲಿ. ಇಡೀ ಮನೆ ನಿನಗೆ ಗಿಲ್ಲಿ ಇಲ್ಲದೆ ನಿನ್ಗೆ ಜೀರೋ ಅಂತಾರೆ. ಬಟ್ ಕಾವ್ಯಂಗೆ ಹೀರೋ ಅಂತ ಕೊಟ್ಟಿರೋದು ನಮ್ಮ ಗಿಲ್ಲಿ. ಆ ಪವರ್ ಉಳಿಸ್ಕೊಂಡಿಲ್ಲ ಕಾವ್ಯ ಅವರು. ಸೊ ಗಾಯ್ಸ್, ನೋಡಿ ಬಿಡೋಣ ಕರ್ನಾಟಕದಲ್ಲಿ ಏನ್ ಕಾವ್ಯ ಅವರು ಅಷ್ಟೆಲ್ಲ ಮಾತಾಡಿದ್ದಕ್ಕೆ ಏನಾಗುತ್ತೆ ಅಂತ ಬೆಂಕಿ ಹಚ್ಚೆ ಬಿಡೋಣ. ಅದು ಒಂದು ಪವರ್, ಅದು ಒಂದು ಪಬ್ಲಿಕ್ ಆಗೇ ಬಿಡ್ಲಿ, ಅದು ಒಂದು ಟ್ರೆಂಡ್ ಆಗ್ಲೇ ಬಿಡ್ಲಿ. ಇಷ್ಟು ನಾವು ಅಂತ ಇದೀವಿ ಕಾವು ಅಂತ ಹೇಳಿ ನಮ್ಗೆ ಗಿಲ್ಲಿನ ತುಂಬಾ ಸಪೋರ್ಟ್ ಆಗ್ತಾ ಇದೆ ಅಂತ. ಬಟ್ ಕಾವ್ಯಂಗೆ ಸಪೋರ್ಟ್ ಆಗ್ತಾ ಇತ್ತು, ಬಟ್ ಗಿಲ್ಲಿಗಲ್ಲ. ಗಿಲ್ಲಿ ಏನ್ ಹೋಗಿರೋ ವ್ಯಕ್ತಿತ್ವ ಆಟ ಆಡ್ತಿದ್ದಾನೆ, ಬಿಟ್ಕೊಟ್ಟಿಲ್ಲ. ಎಲ್ಲರೂ ಬಿಟ್ಕೊಟ್ಟಿರ್ಬಹುದು, ನಮ್ಮ ಗಿಲ್ಲಿ ಬಿಟ್ಕೊಟ್ಟಿಲ್ಲ. ಸೊ ಆ ಕಾರಣದಿಂದ ಕಾವ್ಯ ಅವರು ಮಾಡಿದ್ ತುಂಬಾ ಮೋಸ ಅಂತ ನಾನು ಇಷ್ಟಪಡ್ತೇನೆ. ನಾನು ತಿಳ್ಕೊಂಡಿರೋ ಪ್ರಕಾರ ಕಾವ್ಯ ಅವರು ಮಾಡಿದ್ದು ಗಿಲ್ಲಿಗೆ ಮೋಸ. ಸರ್ ಫ್ರೆಂಡ್ಶಿಪ್ ಅಂತಾರೆ ಇವರು. ಫ್ರೆಂಡ್ಶಿಪ್ ಲಾಸ್ಟ್ ಇಯರ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಧನುಷ್ ಮತ್ತೆ ಹನುಮಂತ್ ಅಣ್ಣ ಇದ್ರು. ಅವ್ರು ಹಿಂಗೆ ಮಾಡಿದ್ರ? ಏನ್ ಆಟ ಆಡಿದ್ರು ಗುರು ಅವರು? ಜನಗಳು ಮೆಚ್ಚೋ ಹಂಗೆ ಆಟ ಆಡಿದ್ರು. ನೀವು ಹಂಗೆ ಆಡ್ತಾ ಇದ್ರಿ. ಅದೇನು ಇರಿಟೇಷನ್ ನಿಮ್ಮ ಮೇಲೆ ನಿಮ್ಮ ಅಪ್ಪ ಅಮ್ಮ ಬಂಗಾರ ಇಟ್ಟಿದ್ರಾ, ಚಿನ್ನದ ಪದಕ ಇಟ್ಟಿದ್ರಾ? ಅಲ್ಯಾಕ್ ಹೋಗಿದ್ಯಮ್ಮ ನೀನು? ನಿನ್ಗೆ ಇರಿಟೇಷನ್ ಆಗ್ಬಾರ್ದು ಅಂತ ತಾನೆ ಹೊರಗಡೆ ಬಂದ್ಬಿಡು. ನೀನೇನೋ ಅವನಿಗೆ ಫ್ರೆಂಡ್ ಅದ ಅನ್ಕೊಂತೀಯ. ಇಬ್ಬರು ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೆಲ್ಲ ಮಾತಾಡ್ತಿದ್ದಾನೆ. ಅವನೇನು ಕೆಟ್ಟದಾಗಿ ಪದಗಳು ಬಳಸಿಲ್ವಲ್ಲ, ಇರೋದನ್ನ ರಿಯಲ್ ಟಾಕ್ ಹೇಳ್ತಿದ್ದ. ಅದು ನಿಮಗೆ ಕೈ ಅನಿಸ್ತಿರ್ಲಿ, ನಿಮ್ಗೆ ಚೆನ್ನಾಗಿನೇ ಅನಿಸ್ತು. ಬಟ್ ಏನೋ ವೈರಲ್ ಆಗ್ತದೆ ಅಂತ ಹೇಳಿ ಕಂಟೆಂಟ್ ಮಾಡ್ತಾ. ನಿನ್ ಬಗ್ಗೆ ಯಾವನ್ ಕಂಟೆಂಟ್ ಮಾಡ್ತಾನೆ ಇಲ್ಲಿ? ನಿನಗೆ ತೆಳಗೆ ಹಾಕ್ತಾವ್ರೆ, ನಿನ್ ಮನೆಗೆ ಬಿಟ್ಟು ಬರೋದು ಗ್ಯಾರಂಟಿ ಇವಾಗ ಕಾವ್ಯ ಅವ್ರೆ. ಸೊ ನಾವು ಕೂಡ ಉತ್ತರ ಕರ್ನಾಟಕದವರು. ಯಾಕೆ ಅಂತಂದ್ರೆ ಗಿಲ್ಲಿನ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಕಾವ್ಯ ಇಷ್ಟು ದಿನ ಉಳ್ಕೊಂಡು ಬಂದಿದ್ದು ಗಿಲ್ಲಿಯಿಂದ ಅಂತ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ. ಸೊ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಜೊತೆ ನಡುವೆ ಸಂಬಂಧ ತುಂಬಾ ಚೆನ್ನಾಗಿತ್ತು. ಲವರ್ ಅಂತ ಹೇಳಂಗಿಲ್ಲ ನಾವು, ಪ್ರೇಮಿಗಳಂತ ಹೇಳಂಗಿಲ್ಲ ನಾವು.
ಒಂದು ಒಳ್ಳೆ ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ವಿ, ಒಳ್ಳೆ ಫ್ರೆಂಡ್ಸ್ ಅಂತಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ವಿ. ಆ ಬೆಸ್ಟ್ ಫ್ರೆಂಡ್ ಅಲ್ಲಿ ತುಂಬಾ ಒಂದು ತಮಾಷೆ ಆಗ್ತಿತ್ತು, ಮಾತುಕತೆ ಆಗ್ತಿತ್ತು, ಏನೋ ಇರಿಟೇಷನ್, ನಿಮ್ಮ ಅಪ್ಪನ್ಗಳ ಇರಿಟೇಷನ್ ಗಳವೆಲ್ಲ. ಬಟ್ ಗಿಲ್ಲಿ ಯಾವುದೇ ಕಾರಣಕ್ಕೂ ಇರಿಟೇಷನ್ ಮಾಡಿರ್ಲಿಲ್ಲ. ಅವನು ಆ ಒಂದು ಐಡೆಂಟಿಫಿಕೇಶನ್ ಅದೇನೇ ಇರೋದು. ಅರ್ಥ ಆಯ್ತಾ ಕಾವ್ಯ ಅವರೇ? ಸೊ ಅರ್ಥ ಆಯ್ತಾ ಕಾವ್ಯ ಅವರನ್ನ? ಕಾವ್ಯ ಅವ್ರಿಗೆ ಕೇಳಿಸ್ತಿಲ್ಲ ನಮ್ಮ ವಿಡಿಯೋ, ಬಟ್ ನಮ್ ಜನಗಳು ನೋಡ್ತಾವ್ರೆ. ಬಟ್ ಕಾವ್ಯಂಗೆ ಏನ್ ಹೇಳ್ಬೇಕು ನಿಮ್ಗೆ ಹೇಳ್ತಿದೀನಿ, ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ರಿ. ಸೊ ಹಾಗಾಗಿ ಕಾವ್ಯ ಅವ್ರು ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಏನಾದ್ರು ಸರಿ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ನಮ್ಮ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಮರೆಯಕ್ಕೆ ಹೋಗಬೇಡಿ. ಆಯ್ತು, ವಿಡಿಯೋ ಇನ್ನೂರು ಲೈಕ್ ಮಾಡಿದ್ರೆ ವಿಡಿಯೋ ಲೈಕ್ ಮಾಡ್ರಿ. ಸಿಗ್ತೀನಿ ನಿಮಗೆ ಒಂದು ಹೊಸ ಆಫೀಸ್ ಜೊತೆಗೆ. ಬಾಯ್ ಬಾಯ್.